ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಷ್ಟು ಜನಕ್ಕೆ ನಂತರ ಗಿಫ್ಟ್ಸ್ ಏನು ಬಂದಿರುತ್ತೆ, ಏನು ಕೊಟ್ಟಿರ್ತಾರೆ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ನನಗೆ ತಿಳಿಸಿ. ನನಗಿಂತೂ ಹೆಚ್ಚಾಗಿ ಕ್ಯೂರಿಯಾಸಿಟಿ ನಮ್ಮ ಸುಭಾಷನ್ಗೆ ಇದೆ. ಮಂಡೇ ನೈಟ್ ಕೋಲಾರಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಬಂದಿದ್ದ ಆದಮೇಲೆ ಅದೇ ನೈಟ್ ನಾವು ಗಿಫ್ಟ್ಸ್ ಓಪನ್ ಮಾಡಿಬಿಟ್ವಿ. ನಮ್ಮ ಜಾನ್ಸಿನ್ ಕೇಳಿದೆ, ಯಾವತ್ತು ಓಪನ್ ಮಾಡ್ತೀಯಾ ಗಿಫ್ಟ್ಸ್ ಅಂತ. ನನಗಿವಾಗ ಪೇಷನ್ಸ್ ಇಲ್ಲ, ಫಸ್ಟ್ ರೆಸ್ಟ್ ಮಾಡಬೇಕು ಅಂತ ಅಂದ್ಲು. ಬಟ್ ತೀಟೆ ಸುಬ್ಬ ಇದಾನಲ್ವಾ ಅವ್ರ ತಮ್ಮ, ಅವನಂತೂ ವೆಯ್ಟ್ ಮಾಡಲಿಲ್ಲ. ಏನು ಬಂದಿದ್ದಾವೆ ಅಂತ ಅವನೇ ಬ್ರೈಡ್ಗಿಂತೂ ಮುಂಚೆ ಅವನೇ ತೆಗೆದು ನೋಡ್ಬಿಟ್ಟ ಎಲ್ಲನೂ. ಮಧ್ಯದಲ್ಲಿ ನಮ್ಮ ಜಾನ್ಸಿ ಬಂದು ಜಾಯ್ನ್ ಆದ್ಲು. ನನ್ನ ಗಿಫ್ಟ್ಸು ನಾನೇ ಓಪನ್ ಮಾಡ್ತೀನಿ ಅಂತ. ಪೇಷನ್ಸ್ ಇಲ್ಲ ಮೇನ್ಲಿ, ಪಟ್ 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 ಅಂತ ಬಿಚ್ಚಾಕ್ತಿದ್ದಾರೆ ಎಲ್ಲನೂ. 3-4 ಡೇಸಿಂದ ರೆಸ್ಟ್ ಇಲ್ಲ, ನಿದ್ದೆ ಇಲ್ಲ, ಆದ್ರಿಂದ ವೆಯ್ಟ್ ಮಾಡ್ತಿಲ್ಲ. ವಿಡಿಯೋ ಮಾಡ್ಕೊಳ್ತೀನಿ ನಿಧಾನಕ್ಕೆ ಓಪನ್ ಮಾಡ್ರು ಅಂದ್ರೂ ಕೇಳೋ ಪರಿಸ್ಥಿತಿನಲ್ಲಿಲ್ಲ ಯಾರೂ. ಅದಕ್ಕೇನೆ ಅರ್ಜೆಂಟಾಗಿ ಎಲ್ಲ ಓಪನ್ ಮಾಡಿಬಿಟ್ರು. ಮದುವೆ ಫಂಕ್ಷನ್ಸು, ಗೃಹ ಪ್ರವೇಶ, ಈ ಥರದ ಫಂಕ್ಷನ್ಸ್ ಇದ್ದಾಗ್ಲೇ ನಮಗೆ ಗಿಫ್ಟ್ಸ್ ಜಾಸ್ತಿ ಬರೋದು. ಆದ್ರಿಂದ ಈ ಗಿಫ್ಟ್ಗಳನ್ನ ನೋಡ್ತಿದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಗಿದೆ. ಏನಿರಬಹುದು, ಯಾರು ಕೊಟ್ಟಿರಬಹುದು, ಎಷ್ಟು ಬಂದಿದೆ, ಯಾರ್ಯಾರೆಲ್ಲ ಬಂದಿದ್ರು ನಮ್ಮ ಮ್ಯಾರೇಜ್ಗೆ ಅಂತ ರೀಕಾಲ್ ಮಾಡಿಕೊಂಡು, ಹಾಗೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಕಮೆಂಟ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಗಿಫ್ಟ್ಸ್ನ ಓಪನ್ ಮಾಡಿದ್ವಿ. ನೋಡಿ, ಇದು ಕೃಷ್ಣ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನನಗೊಂದು 4-5 ಗಿಫ್ಟ್ಸ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾವ್ದ್ಯಾವುದು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇಬ್ರು ಸ್ಯಾರಿ ಗಿಫ್ಟ್ ಮಾಡಿದ್ರು. ಇನ್ನು ಸ್ವಲ್ಪ ಜನ ಇನೋವೇಟಿವ್ ಆಗಿ ಥಿಂಕ್ ಮಾಡಿ ನಮ್ಮ ಡೈಲಿ ಯೂಸಸ್ಗೆ ಯೂಸ್ ಆಗುವಂತಹ ಪ್ರಾಡಕ್ಟ್ಸ್ನ ಗಿಫ್ಟ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲರೂ ರಾಧಾಕೃಷ್ಣ ಗಿಫ್ಟ್ ಮಾಡಿದ್ರು. ತುಂಬ ಜನ ರಾಧಾಕೃಷ್ಣ ಕೊಡಬೇಕು ಅಂತ ಥಿಂಕ್ ಮಾಡಿದ್ರು. ಡಿಫ್ರೆಂಟ್ ಆಗಿರುತ್ತಲ್ವಾ ರಾಧಾಕೃಷ್ಣ, ಸೊ ನೋಡೋಕೆ ತುಂಬ ಚೆನ್ನಾಗಿದ್ವು. ಇಲ್ಲಿ ನಮ್ಮ ಜಾನ್ಸಿ ಫ್ರೆಂಡ್ಸ್ ಇಬ್ರು ಜರ್ಮನ್ ಸಿಲ್ವರ್ದು ದೇವ್ರ ಫೋಟೋಗಳನ್ನ ಪ್ರೆಸೆಂಟ್ ಮಾಡಿದ್ರು. ಅವಂತೂ ತುಂಬ ಚೆನ್ನಾಗಿದ್ವು. ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಕೊಡೋ ದುಡ್ಡು ಕೊಟ್ಟು ರಾಧಾಕೃಷ್ಣ ಗಿಫ್ಟನ್ನೇ ಪ್ರೆಸೆಂಟ್ ಮಾಡೋ ಬದಲು ಡೈಲಿ ಬೇಸಿಸಲ್ಲಿ ಯೂಸ್ ಆಗುವಂತಹ ಸ್ಮಾಲ್ ಗಿಫ್ಟ್ಸ್ ಆದರೂ ಪರವಾಗಿಲ್ಲ. ಟೀ ಕಪ್ಸು ಅಥವಾ ಬೇರೆ ಏನಾದರೂ ಕಿಚನ್ ಐಟಮ್ಸು, ಇನ್ನು ಬೇರೆ ಏನಾದರೂ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಿ ಗಿಫ್ಟ್ ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಮ್ಯಾರೇಜ್ ಅಂದಿದ ತಕ್ಷಣ ಫಸ್ಟ್ ಥಾಟ್ ರಾಧಾಕೃಷ್ಣ ಅಂತಾನೆ ಬರುತ್ತೆ. ಆ್ಯಂಡ್ ಈಸಿ ಅವೈಲಬಲ್. ಅಂದರೆ ನಾವು ಯಾವ ಅಂಗಡಿನಲ್ಲಿ ಹೋಗಿ ಕೇಳಿದ್ರು ಆರಾಮಾಗಿ ನಮಗೆ ರಾಧಾಕೃಷ್ಣ ಫೋಟೋ ಫ್ರೇಮ್ ಸಿಕ್ಬಿಡುತ್ತೆ. ಅದನ್ನು ರೆಪ್ರೆಸೆಂಟ್ ಮಾಡಿಬಿಡ್ತಾರೆ. ಬರೀ ರಾಧಾಕೃಷ್ಣ ಫೋಟೋ ಫ್ರೇಮ್ಸೇ ಆದರೆ ಹಾಕ್ಕೊಳ್ಳೋದಕ್ಕೂ ಮನೇಲಿ ಇಟ್ಕೊಳ್ಳೋದಕ್ಕೂ ಪ್ಲೇಸ್ ಇಲ್ಲದೆ ಇರಬಹುದು, ಗೋಡೆಗಳಿಗೆ ತಗ್ಲಾಕೋದಕ್ಕೆ. ಸೊ ಅದಕ್ಕೆ ಥಿಂಕ್ ಡಿಫ್ರೆಂಟ್. ಇಷ್ಟು ಹೇಳಿದ್ಮೇಲೂ ರಾಧಾಕೃಷ್ಣ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಅವರು ಇಲ್ಲ, ನಾವು ರಾಧಾಕೃಷ್ಣನೇ ಕೊಡ್ತೀವಂದರೆ ಕೊಡಿ, ನನಗೇನು ತೊಂದರೆ ಇಲ್ಲ. ನಾನು ಜಸ್ಟ್ ಒಂದು ಐಡಿಯಾ ಕೊಟ್ಟೆ ಅಷ್ಟೇನೆ. ಹೇಳಿದ್ನಲ್ಲ, ಇನ್ನು ಕೆಲವರು ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಿ ಟೀ ಕಪ್ಸು ಮತ್ತು ಟ್ರೇ ಟೈಪು ಈ ಥರದ್ದೆಲ್ಲ ಕೊಟ್ಟಿದ್ರು ಅಂತ. ಇಲ್ಲಿ ನೋಡ್ತಿದ್ದೀರಲ್ಲ, ಇವೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯೂಸ್ ಮಾಡ್ತಾರೋ ಮಾಡಲ್ವೋ, ಬಟ್ ಒನ್ ಟೈಮ್ ಆದರೂ ನಾವು ಯೂಸ್ ಮಾಡಬೇಕು ಅಂತ ಅನಿಸುತ್ತೆ ಆ ಥರದನ್ನಾದರೆ. ಹೇಳಿದ್ನಲ್ಲ, ಮ್ಯಾರೇಜ್ ಅಂದಿದ ತಕ್ಷಣನೇ ನೆನಪಾಗೋದು ಫಸ್ಟ್ ರಾಧಾಕೃಷ್ಣ ಅಂತ. ಆ ರಾಧಾಕೃಷ್ಣ ಗಿಫ್ಟನ್ನು ಅಷ್ಟೇ ತುಂಬ ಚೆನ್ನಾಗಿ ಥಿಂಕ್ ಮಾಡಿ ಅದು ಚೂಸ್ ಮಾಡ್ಕೊಳ್ಳೋದ್ರಲ್ಲೂ ಅಷ್ಟೇ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಿ ಚೂಸ್ ಮಾಡ್ಕೊಂಡಿದ್ದಾರೆ. 1-2-3 ಗಿಫ್ಟ್ಗಳಾದರೆ ಅವಂತೂ ನನಗೆ ತುಂಬ ಇಷ್ಟ ಆಯಿತು. ಇದು ಅಷ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಸಿಲ್ವರ್ ಥರ ಕಾಣ್ತಿದೆ, ಬಟ್ ಇದು ಸಿಲ್ವರ್ ಅಲ್ಲ, ಬಟ್ ತುಂಬ ಚೆನ್ನಾಗೇ ಇದೆಯಲ್ಲ. ಇನ್ನು ಓಪನ್ ಮಾಡೋ ಗಿಫ್ಟ್ಸ್ ಎಲ್ಲನೂ ಆಲ್ಮೋಸ್ಟ್ ರಾಧಾಕೃಷ್ಣನೇ ಆಗಿರುತ್ತೆ. ನೋಡಿ ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಅವುಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಪ್ಲೇಸ್ ಇಲ್ಲ, ಅದು ಮೇನ್ ಪ್ರಾಬ್ಲಮ್ಮು. ಒಂದನ್ನು ಬೇಡಪ್ಪ ಇದು ಚೆನ್ನಾಗಿಲ್ಲ ಅನ್ನೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಬಟ್ ಏನು ಮಾಡೋದು, ಪ್ಲೇಸ್ ಇರಲ್ಲ ಇಟ್ಕೊಳ್ಳೋದಕ್ಕೆ, ಅದೇ ಪ್ರಾಬ್ಲಮ್ಮು. ಕೆಲವೊಂದಾದರೆ ಪವನ್ಗೆ ಕೊಟ್ಟಿರೋ ಗಿಫ್ಟು ಮತ್ತು ಜಾನ್ಸಿ ಕೊಟ್ಟಿರೋ ಗಿಫ್ಟು ಎರಡು ಸೇಮ್ ಇರೋ ಥರನೇ ಕೊಟ್ಟಿದ್ದಾರೆ ಫ್ರೇಮ್ಸು. ತುಂಬ ಚೆನ್ನಾಗಿದ್ವು. ಈಗ ಬಂದಿದೆಯಲ್ಲ ಕ್ರಿಸ್ಟಲ್ ಟೈಪು ರಾಧಾಕೃಷ್ಣ ಫೋಟೋಸು, ಅವಂತೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಫೋಟೋಗಿಂತ ಇನ್ನೊಂದು ಫೋಟೋ ರಿಯಲಿ ಅಮೇಝಿಂಗ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಫೋಟೋ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ನೋಡಿದ ತಕ್ಷಣ ಬಾ ಅನ್ನಿಸ್ತು. ಒಂದಕ್ಕಿಂತ ಒಂದು ಫೋಟೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ಈ ಫೋಟೋ ಚೆನ್ನಾಗಿದೆ. ನೆಕ್ಸ್ಟ್ ಇನ್ಯಾವ ತರ ಇರುತ್ತೆ ನೋಡೋಣ. ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ಬಿಡ್ತಾ ಇದೆ. ಆ ಗಿಫ್ಟ್ ನೋಡಿದ ತಕ್ಷಣನೇ ಆ ಇದು ರಾಧಾಕೃಷ್ಣನೇ, ಇದು ರಾಧಾಕೃಷ್ಣನೇ ಅಂತ ಅನ್ಕೊಂಡು ಓಪನ್ ಮಾಡಿದ್ರೆ ಎಸ್ ರಾಧಾಕೃಷ್ಣನೇ, ಬಟ್ ಒಂದಕ್ಕಿಂತ ಒಂದು ಡಿಫ್ರೆಂಟು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನೋಡಿ ಯಾವ್ಯಾವ ತರದ್ದು ರಾಧಾಕೃಷ್ಣಗಳೆಲ್ಲ ಬಂದಿದಾವೆ ಅಂತ. ನೋಡಿದ್ರಲ್ಲ ರಾಧಾಕೃಷ್ಣ ಫೋಟೋಸು. ಇವಾಗ ಬರುವಂತದ್ದು ನಮ್ ಝಾನ್ಸಿ ಮತ್ತೆ ಪವನ್ದು ಫೋಟೋ ಫ್ರೇಮ್ಸ್ ಎಲ್ಲಾನು. ಇವ್ರು ಮಾಡಿದ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ 1 ಡೇಗೋ 2 ಡೇಗೋ ಈ ತರ ಸ್ಟೇಟಸ್ ಹಾಕೊಂಡಿದ್ರಲ್ಲ, ಈ ಪ್ರೀ ವೆಡ್ಡಿಂಗ್ ಶೂಟ್ದು ಫೋಟೋಸು ರಿವೀಲ್ ಮಾಡಿದ್ದಾರೆ. ಸೊ ಫೋಟೋ ಫ್ರೇಮ್ ಕೊಟ್ಟರೋರೆಲ್ಲ ಯಾವ ತರದ ಫೋಟೋಸ್ ಕೊಟ್ಟಿದ್ದಾರೆ ಅಂದ್ರೆ, ಇವ್ರೇನ್ ರಿವೀಲ್ ಮಾಡ್ಕೊಂಡಿದ್ರು ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋಸು, ಆ ಫೋಟೋಸ್ನ ಎಲ್ಲರೂ ಫ್ರೇಮ್ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲ ಸೇಮ್ ಸೇಮ್ ಫೋಟೋಸೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಫೋಟೋ ಫ್ರೇಮ್ಸ್ ಮಾಡಿಸಿದ್ದಾರೆ. ಬಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದ್ವು. ಬಟ್ ಪವನ್ ಅವ್ರ ಮನೇಲಂತೂ ಒಂದು 5-6 ಫೋಟೋಸು ಸೇಮ್ ಫೋಟೋಸೇ ಡಿಫ್ರೆಂಟ್ ಆಗಿ ಫೋಟೋ ಫ್ರೇಮ್ ಮಾಡಿಸಿ ಕೊಟ್ಟಿದ್ರು. ನಾನು ಅಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ, ವಿಡಿಯೋ ಮಾಡ್ಕೊಂಡಿದ್ರೆ ನಿಮ್ಗೊಂದು ಐಡಿಯಾ ಇರ್ತಿತ್ತು. ಇಲ್ಲಿ ಒಂದು 3 ಫೋಟೋ ಫ್ರೇಮ್ ಏನೋ ಕೊಟ್ಟಿದ್ದಾರೆ, ಬಟ್ ಎಲ್ಲಾ ಪ್ರೀ ವೆಡ್ಡಿಂಗ್ ಶೂಟ್ದೆ. ಈ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿದ್ಮೇಲೆ ಅನ್ಕೊಂಡ್ರು ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋಸು ರಿವೀಲ್ ಮಾಡಬಾರ್ದಾಗಿತ್ತು ಅಂತ. ನೋಡಿ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ದೇನೆ ಫೋಟೋಸು ಫ್ರೇಮ್ ಮಾಡಿಸಿ ಕೊಟ್ಟಿರೋದು. ನಾನು ಹೇಳದ್ನಲ್ಲ, ಒಂದು 3-4 ಗಿಫ್ಟ್ ನನಗೆ ತುಂಬಾ ಇಷ್ಟ ಆಯ್ತು ಅಂತ. ಆ 3-4ಅಲ್ಲಿ ಇದು ಒಂದು ಗಿಫ್ಟ್. ಇದು ಸಿಲ್ವರ್ ಅರ್ಶಿನ ಕುಂಕುಮ ಹಾಕೊಳ್ತಾರಲ್ವಾ ಭರಣಿಗಳು, ಕುಂಕುಮ ಭರಣಿಗಳು, ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಯಾರು ಕೊಟ್ಟಿದ್ದು ಅಂತ ನೇಮ್ ಮೆನ್ಷನ್ ಮಾಡೋದು ಬೇಡ, ಬಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಮುದ್ದಾಗಿ ಕಾಣ್ತಿದೆ. ಈ ಭರಣಿ ಮತ್ತೆ ಹಿಂದೆ ಇದೆಯಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಫೋಟೋ, ಅದು ಮತ್ತೆ ಪಕ್ಕದಲ್ಲೇ ಇದೆಯಲ್ಲ ರಾಧಾಕೃಷ್ಣ ಫೋಟೋ, ಇವೆರಡೂನು ಅಷ್ಟೇ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇವು 3 ಗಿಫ್ಟು. ಮೇನ್ ಗಿಫ್ಟು ಹೇಳ್ತೀನಿ ಯಾವುದು ಅಂತ. ಈ ಗಿಫ್ಟು ನನ್ನ ತಂಗಿ ಪ್ರೆಸೆಂಟ್ ಮಾಡಿರೋದು. ಈ ಗಿಫ್ಟ್ ನೋಡಿ ನಾನು ನಮ್ಮ ಝಾನ್ಸಿ ಎಲ್ಲ ಒಂದು ಸ್ವಲ್ಪ ಫೀಲ್ ಆದ್ವಿ. ಯಾಕೆ ಅಂತಂದ್ರೆ ಇದ್ರಲ್ಲಿ ಹೋಲ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಷ್ಟು ಜನ ಇದೀವಿ ಅಷ್ಟು ಜನದ ಫೋಟೋಸ್ ಇದ್ರಲ್ಲಿ ಇದಾವೆ. ಇದು ನಮ್ಮ ಅಜ್ಜಿ, ಇದು ನಮ್ಮ ಅತ್ತೆ, ನಮ್ಮ ಖುಷಿ, ಝಾನ್ಸಿ, ಝಾನ್ಸಿ ತಮ್ಮ, ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಝಾನ್ಸಿ, ನಾನು, ನನ್ನ ತಂಗಿ, ಪವನು, ಹೀರೋ, ಝಾನ್ಸಿ, ನಮ್ಮ ಫ್ಯಾಮಿಲಿ, ನಮ್ಮ ಟೋಟಲ್ ಫ್ಯಾಮಿಲಿ. ನನ್ನ ತಂಗಿಗೂ ಬ್ರೈನ್ ಇದೆ ಅಂತ ಆಯಿತು. ನಮ್ಮ ತಾತ ಒಬ್ರು ಮಿಸ್ ಆಗಿದ್ದಾರೆ ಈ ಫ್ರೇಮಲ್ಲಿ. ನಮ್ಮ ಟೋಟಲ್ ಫ್ಯಾಮಿಲಿ ಒಂದು ಫ್ರೇಮಲ್ಲಿ ಇದ್ದಾರೆ. ಹೇಳದ್ನಲ್ಲ ನನಗೆ 3-4 ಗಿಫ್ಟ್ಸ್ ತುಂಬಾ ಇಷ್ಟ ಆಯಿತು ಅಂತ. ಫಸ್ಟ್ ಫೇವ್ರೇಟ್ ಗಿಫ್ಟು, ಫಸ್ಟ್ ಓಪನ್ ಮಾಡಿದ ಗಿಫ್ಟು ಅಂತಂದ್ರೆ ಇದೆ. ನಮಗ್ ಬಂದಿದ್ದ ಗಿಫ್ಟ್ಗಳಲ್ಲೆಲ್ಲ ದೊಡ್ಡದಾಗಿ ಬಂದಿದ್ದು ದೊಡ್ಡ ಫ್ರೇಮ್ ಅಂದ್ರೆ ಇದೊಂದೇ. ನೋಡಿ ಎಷ್ಟು ಚೆನ್ನಾಗಿದೆ, ಕಣ್ ತುಂಬೋಯ್ತು ನನಗೆ. ವೆಂಕಟರಮಣ ಸ್ವಾಮಿ ದೊಡ್ಡ ದೊಡ್ಡ ಫೋಟೋಗಳು ನೋಡ್ಬೇಕಂದ್ರೆ ತುಂಬಾ ಇಷ್ಟ. ಚಿಕ್ಕ ಫೋಟೋಗಳಿಗಿಂತ ದೊಡ್ಡ ಫೋಟೋಗಳು ಅಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನೋಡ್ಕೊಂಡೇ ಇದ್ದೆ ನಾನು. ಈ ವಿಡಿಯೋನೇ ಎಷ್ಟು ಸರ್ತಿ ನೋಡಿದೀನೋ ನನಗೆ ಅಂತೂ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಗಿಫ್ಟ್ಸ್ ಓಪನ್ ಮಾಡಿದ್ದೆಲ್ಲ ಮುಗೀತು. ಗಿಫ್ಟ್ಸ್ ಓಪನ್ ಮಾಡಿದಾದ್ಮೇಲೆ ಕಸ ಇಷ್ಟು ಇದೆ.
ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಅಂತಾನೆ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ವಿಡಿಯೋಸ್ ನೋಡ್ತಿರೋರು ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.